ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಫ್ಲಾಶ್ ಬ್ಯಾಕ್. ಚಂದು ಕಾಲೇಜಿಗೆ ಜಾಯ್ನ್ ಆಗಿ ಲ್ಯಾಬ್ ಚೆಕಿಂಗ್ಗೆ ಹೋಗಿದ್ದ ದಿನ ಅದು. ಕುಮುದ ಲೆಟ್ಸ್ ಗೋ ಎನ್ನುತ್ತಾ ಕ್ಯಾಬಿನ್ ಒಳಗಡೆ ಬರುತ್ತಾ ಧ್ವನಿ ಇಳಿಸಿಬಿಟ್ಟನು ಸಮರ್ಥ್. ಯಾಕೆ ಅಂತೀರಾ? ಕುಮುದ ಲೈವ್ ವಿಡಿಯೋ ನೋಡ್ತಾ ಕೆಕ್ಕರಿಸಿ ನಗಾಡ್ತಿದ್ಲು. ಅದೇ ಕಣ್ರಿ, ನಿಹಾ ಡ್ಯಾರಿ ಚಂದು ಜೊತೆ ಆಟ ಆಡ್ತಾ ಮಾನಸಿಕ ಹಿಂಸೆ ಕೊಡ್ತಿದ್ದ ವಿಡಿಯೋ ಅದು. ಚಂದು ಮೆಂಟಲಿ ಅಪ್ಸೆಟ್ ಆಗಬೇಕು ಎಂದು ಹೇಳ್ತಿದ್ದ ಅವಳ ಮಾತು ಕೇಳಿದವನು, ಇವಳು ಬದಲಾಗೋದಿಲ್ಲ, ಇಂತಹ ನೀಚ ಹೆಣ್ಣನ್ನು ನಾನು ನೋಡೇ ಇಲ್ಲ, ಅವಳಿಗೆ ಸಿಗದ ಗೌರವ ಮತ್ತೊಬ್ಬರಿಗೂ ಸಿಗಬಾರ್ದು ಎನ್ನುವುದು ಎಷ್ಟು ಕೆಟ್ಟ ಆಲೋಚನೆ, ಸ್ವಾರ್ಥಿ ಎಂದು ಬೇಸರ ಪಡುತ್ತಾ ಅಲ್ಲಿಂದ ಹೊರಟನು. ಮಾರನೇ ದಿನ ಯಾವಾಗ ಗೌರವ್ ಮುಖ ಗಂಟಿಕ್ಕಿಕೊಂಡು ಆಫೀಸ್ಗೆ ಬಂದು ಅವನ ಬಳಿ ಮುಖ ಕೊಡದೆ ಮಾತಾಡಿದ್ನೋ ಆಗಲೇ ತಿಳಿತು ಚಂದು ಚಸ್ಮಾ ವಿಚಾರಕ್ಕೆ ರಗಳೆ ಮಾಡಿರಬಹುದು ಅಂತ. ಆದರೆ ಚಸ್ಮಾ ಕತೆ ಅರಿತವ ಚಂದು ಎಕ್ಸಾಮ್ ಮುಗಿಯೋವರೆಗೂ ಕಾದಿದ್ದು ವಿಚಾರ ತಿಳಿಸುವ ಆಲೋಚನೆ ಮಾಡಿದ್ದ ಸಮರ್ಥ್. ಇವನೆಷ್ಟು ಒಳ್ಳೆಯವನೋ ಅವಳು ಅಷ್ಟೇ ಕೆಟ್ಟವಳು ಅಲ್ವಾ? ಇಷ್ಟು ಹೇಳಿದ್ದು ಕೇಳಿದ ಚಂದು, ವಾಸ್ತವ. ಅಯ್ಯೋ, ಬಿಳಿಗಿರಿ ಬೆಟ್ಟದ ಗುಳ್ಳೆ ನರಿನ್ ತಂದು ನನಗೆ ಅವಳ ಮೇಲೆ ಅನುಮಾನ ಇತ್ತು ಅಣ್ಣ. ಆದರೆ ಅವಳು ಡ್ರಾಮಾ ಮಾಡಿ ಎಲ್ಲರ ಮುಂದೆ ನಿಮ್ಮೊಟ್ಟಿಗೆ ಮದುವೆ ಅಂದ್ಲಲ್ಲ, ಅನುಮಾನಿಸ್ಲಿಲ್ಲ ನಾನು ಎಂದು ಸಿಟ್ಟೇರಿಸಿಕೊಂಡ್ಳು ಚಂದು. ಯಾವಾಗ ಅವಳು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಿದೆ ಅಂತ ಕಾಲ್ ಮಾಡಿ ಮೀಟ್ ಮಾಡಿಸ್ಕೊಂಡು ದಿಢೀರ್ ಪ್ರೀತಿ ತೋರಿದ್ಲು, ಆಗಲೇ ಅನುಮಾನ ಮೂಡಿತ್ತು. ಅದಕ್ಕೆ ಅವಳ ಮೇಲೆ ಕಣ್ಣಿಟ್ಟಿದ್ದೆ ಚಂದು. ಸಾರಿ ಕಣೋ, ಈ ವಿಚಾರ ಲೇಟಾಗಿ ಹೇಳಿದ್ದಕ್ಕೆ ಎಂದವನು ಪಶ್ಚಾತ್ತಾಪ ತೋರಿದ. ಅವತ್ತು ಅವಳ ಕೊಂಕು ನಗೆಯ ಮೇಲೆ ಸಮೂಗೆ ಅನುಮಾನ ಬಂದಿದೆ ಅಷ್ಟೆ. ಅಣ್ಣ ಅದು ಬಿಡಿ, ಆ ಚಸ್ಮಾ ನೋಡಿ, ಗೌರವ್ ಸರ್ ಯಾಕೆ ಮಂಕಾದ್ರು? ಅವತ್ತು ಯುವ ಅಣ್ಣ ಗೌರವ್ ಸರ್ ಆಫೀಸಿಗೆ ಬಂದಿಲ್ಲ ಯಾಕೋ ಅಂತ ಫೋನ್ ಮಾಡಿದ್ರು. ಎಲ್ಲೋಗಿದ್ರು ಭಟ್ರು? ಡಯಾನಾ ಹೇಗೆ ಸತ್ತಿದ್ದು? ಗೌರವ್ ಸರ್ ಅವಳನ್ನು ತನ್ನ ಕ್ರಶ್ ಅಂತಿದ್ರು ಎಂದವಳಿಗೆ ಡಯಾನಾ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಳು. ಗೌರವ್ಗೆ ಅವಳು ಫಸ್ಟ್ ಕ್ರಶ್. ಒಂದು ರೀತಿಯಳು ಅವಳಿಗೆ ಗೌರವ್ ಮೇಲೆ ಲವ್ ಇತ್ತು, ಆದರೆ ಮಿತಿ ಮೀರಿ ಏನೊಂದು ಮಾಡಿಲ್ಲ. ಅವಳು ಅದೇ ರಿಸರ್ಚ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಿದ್ಲು. ಗೌರವ್ ಪ್ರಾಜೆಕ್ಟ್ ಮೇಲೆ ಅವಳ ರಿಸರ್ಚ್ ಇರ್ತಿತ್ತು. ಇಬ್ರು ಸುಮಾರು 8 ರಿಂದ 10 ಗಂಟೆ ಕೆಲಸದ ವಿಚಾರದಲ್ಲಿ ಜೊತೆ ಇರ್ತಿದ್ರು. ಆದರೆ ಈಗ ಅವಳಿಲ್ಲ. ಅವಳ ತಂಗಿ ಜೋಸೆಫ್ ಡಯಾನಾ ಕೆಲಸ ಮಾಡ್ತಾಳೆ. ಇಬ್ರು ಟ್ವಿನ್ಸ್, ಬರೀ ಇನಿಷಿಯಲ್ ಬೇರೆ ಇತ್ತು ಅಷ್ಟೇ. ಅದಕ್ಕೆ ನಿನಗೆ ಕನ್ಫ್ಯೂಷನ್ ಆಗಿದೆ. ರಿಸರ್ಚ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ ಡಯಾನಾ ತಂಗಿನೇ ಇರೋದು. ಡಯಾನಾಗೆ ವೀಕ್ನೆಸ್ ಇತ್ತು. ಎಲ್ಲೇ ಚಸ್ಮಾ ಕಂಡ್ರೆ ಸಾಕು ಮೆಲ್ಲಗೆ ಕಳ್ಳತನ ಮಾಡ್ತಿದ್ಲು. ಅವಳ ವೀಕ್ನೆಸ್ ನೋಡಿ ಗೌರವ್ ರೇಗಿಸ್ತಿದ್ದ, ಕಳ್ಳಿ ಅಂತ. ಅದೇ ಅವನಿಗೆ ಕಾಡುತ್ತೆ. ಕಳೆದ ವಾರ ಅವಳ ತಿಥಿ ಇತ್ತು, ಹೀಗಾಗಿ ಗೌರವ್ ಅಪ್ಸೆಟ್ ಆಗಿದ್ದ. ಅವತ್ತೇ ಚಸ್ಮಾನ ನೋಡಿ ಬೇಸರದಲ್ಲಿ ಎತ್ತಿಟ್ಟಿದ್ದಾನೆ ಅಷ್ಟೇ. ಅದು ಅಲ್ಲದೆ ಅವನಿಗೆ ಡಯಾನಾ ಸಾಯುವಾಗ ಐ ಲವ್ ಯು ಆ್ಯಂಡ್ ಮಿಸ್ ಯು ಅಂತ ಚಸ್ಮಾ ಕೊಟ್ಟು ಕೈಗೆ ಮುತ್ತಿಕ್ಕಿ ಸತ್ಲು. ಅವನಿಗೆ ಚಸ್ಮಾ ನೋಡಿದ ಕೂಡಲೇ ಎಲ್ಲವೂ ಕಣ್ಮುಂದೆ ಬರುತ್ತೆ. ಕಳೆದ ವರ್ಷದಲ್ಲಿ ಅಣ್ಣ ಅದಕ್ಕೆ ಬಿಟ್ಟೋದ್ರು, ಆಮೇಲೆ ಡಯಾನಾ, ಹೀಗೆ ಎಲ್ಲವನ್ನ ನೆನೆದು ತನಗೆ ಯಾರೂ ಬೇಕಿಲ್ಲ, ಯಾರಿಗೂ ಯಾರೂ ಇಲ್ಲ ಎನ್ನುವಂತೆ ಒಂಟಿತನ ಬಯಸ್ತಾನೆ ಎಂದವನ ಮಾತಿಗೆ ಕತೆ ಕೇಳಿ ನಿಜಕ್ಕೂ ಬೇಸರವಾದಳು ಚಂದು. ಚಸ್ಮಾ ಕತೆ ಇನ್ನು ಯಾರಿಗೆಲ್ಲ ಗೊತ್ತು ಕೇಳಿದವಳಿಗೆ, ನನಗೆ, ಗೌರವ್ಗೆ, ಹಾಗೆ ಕುಮುದ, ಮೂವರಿಗೂ ಗೊತ್ತಿರೋದು. ಕುಮುದ ಪ್ರಪೋಸ್ ಮಾಡಿದಾಗ ಅವಳ ಮನಸ್ಸು ಬದಲಾಯಿಸೋಕೆ ಡಯಾನಾ ತನ್ನ ಕ್ರಶ್, ಹಾಗೆ ಅವಳನ್ನೇ ನಾನು ಮದುವೆ ಆಗೋದು ಅಂತ ಬಾಯಿ ತೆರೆದಿದ್ದ. ಅದು ಬಿಟ್ಟರೆ ಡಯಾನಾ ಸತ್ತಾಗ ನಾನು, ಅವಳ ತಂಗಿ ಹಾಗೂ ಅವನೇ ಸೇರಿ ಕಾರ್ಯ ಮುಗಿಸಿದ್ದು. ಅವಳನ್ನ ಸತ್ತಿದ್ದಾಳೆಂದು ಗೌರವ್ ಈಗಲೂ ನಂಬೋದಿಲ್ಲ. ದೂರದಲ್ಲಿದ್ದೆ ಅವಳ ತಂಗಿ ನೋಡಿ ತೃಪ್ತಿ ಪಡ್ತಾನೆ. ಡಯಾನಾ ತುಂಬಾ ಒಳ್ಳೆ ಹುಡುಗಿ, ಅಪ್ಪ ಅಮ್ಮ ಯಾರು ಇಲ್ಲದೆ ಬೆಳೆದವಳು, ಇಂಟೆಲಿಜೆಂಟ್ ಮತ್ತು ಸ್ವಾಭಿಮಾನಿ. ತಂಗಿನ ಓದಿಸ್ತಿದ್ಲು, ನೈಟ್ ಕೆಲಸ ಮಾಡ್ತಿದ್ಲು ಎಂದು ಅಭಿಮಾನ ತೋರ್ತಿದ್ದ ಎಂದು ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ ಸಮರ್ಥ್. ನಾನು ನನ್ನ ಬೀಜಿ ಮೇಲೆ ಅನುಮಾನ ಪಟ್ನ ಎಂದು ಬೇಸರ ಪಟ್ಟವಳು, ಚಸ್ಮಾ ವೀಕ್ನೆಸ್ ಇಟ್ಕೊಂಡು ನನ್ನ ಜೋಕರ್ ಮಾಡಿಬಿಟ್ಲು ಆ ಮಿನಿ ಶೂರ್ಪನಕ್ಕಿ, ಇದೆ ಅವಳಿಗೆ ಎಂದು ಮನಸ್ಸಲ್ಲೇ ಮಾತಾಡಿ, ಗೌರವ್ ಸರ್ ಮನಸ್ಸಲ್ಲಿ ಇದೆಲ್ಲ ಇದ್ರೂ ನನಗೆ ಯಾವುದೂ ಹೇಳಿಲ್ದ ಕಾರಣ ಅವ್ರ ಜೊತೆ ಕೆಟ್ಟದಾಗ ಮಾತಾಡಿ ಜಗಳ ಆಡ್ಬಿಟ್ಟೆ ಸಮರ್ಥನ ಎಂದಳು. ಚಂದು ಎನ್ನುತ್ತಾ ಅವಳತ್ತ ಬಂದವ, ಅವನಿಗೆ ಡಯಾನಾ ಕ್ರಶ್ ಅಷ್ಟೇ, ಅದನ್ನ ತಪ್ಪಾಗಿ ತಿಳ್ಕೊಬೇಡ. ಅವನಿಗೆ ನೀನಂದ್ರೆ ಪ್ರಾಣ. ತಾನು ಊಟ ಮಾಡಿಲ್ಲ ಅಂದ್ರೂ ನಿನ್ ಬಗ್ಗೆ ಆಲೋಚಿಸುತ್ತಾ ರಾಜಪ್ಪನ ಬಳಿ ಅಪ್ಡೇಟ್ಸ್ ತಗೋತಿದ್ದ. ಎಷ್ಟೇ ಬ್ಯುಸಿ ಇದ್ರು ನಿನ್ ಬಗ್ಗೆ ಆಲೋಚಿಸುತ್ತಾ ನಿನಗಾಗಿ ಟೈಮ್ ಮಾಡ್ಕೋತಿದ್ದ. ಅದೆಲ್ಲ ಯಾಕೆ? ಮೆಮೊರಿ ಹೋದ್ರು ನಿನ್ ಮೇಲಿದ್ದ ಫೀಲಿಂಗ್ಸ್ ಹೋಗಿತ್ತಾ ಹೇಳು? ಅವ್ನು ನಿನ್ನ ಹುಚ್ಚಿನಂತೆ ಪ್ರೀತಿ ಮಾಡ್ತಾನೆ ಚಂದು. ಗಾಡ್ ಗಿಫ್ಟ್ ನಿನಗೆ ಅವ್ನು ಸಿಕ್ಕಿರೋದು. ಕೋಪ ಬಂದಾಗ ನಾಲ್ಗೆ ಮಿತಿ ಮೀರುತ್ತೆ, ಆದ್ರೆ ಮುಂದಿನ ಕ್ಷಣವೇ ಅವನ ಹೃದಯ ನಿನ್ನ ಬೇಡುತ್ತೆ ಎನ್ನುತ್ತಾ ಸಮರ್ಥ್ ಒಳ್ಳೆ ಸಮರ್ಥನೆ ಕೊಟ್ಟ. ನನಗೂ ಗೊತ್ತು, ಆದ್ರೂ ಪೆದ್ದಿ ಆಗ್ಬಿಟ್ಟೆ. ಆ ಚಸ್ಮಾನ ಮನೆಗೆ ತರಲೇಬಾರ್ದಿತ್ತು ಎಂದು ಮನಸ್ಸಲ್ಲೇ ಮಾತಾಡಿ, ಆ ಕುಂದಾಪುರದ ಕುಮ್ಮಿ ಮರಿ ಕುಮ್ಮಿ ಇನ್ನೂ ಬದಲಾಗಿಲ್ಲ ಅಲ್ವಾ ಅಣ್ಣ?
ನಿಮ್ಗೆ ಸೆಟ್ ಆಗಲ್ಲ ಎಂದು ಬೇಸರ ಪಡಲು ಅವಳಿಗೆ ಗೌರವ್ ಮೇಲಿರೋ ಮೋಹ ಹೋಗ್ಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದು ಅಸಾಧ್ಯ ಎಂದು ಕೂತವನ ಮುಂದೆ ಬಂದು ಮಂಡಿಯಲ್ಲಿ ಕೂತವಳು, ನಾನ್ ಪ್ರಾಮಿಸ್ ಮಾಡ್ತಿದ್ದೀನಿ ಅಣ್ಣ, ಕೋಹಿನ್ನೂರ್ ಕುಮುದಾನ ನಾನು ಬದಲಾಯಿಸ್ತೀನಿ, ಅವಳ ಮಂಗ್ಯ ಮನ್ಸನ್ನ ಬದಲಾಯಿಸ್ತೀನಿ, ಅವಳ ಮಣಿಪುರ್ ಮನಸ್ಸಿನಲ್ಲಿ ನಿಮ್ ಮೇಲೆ ಸೊಗಸಾದ ಸತ್ಯವಾದ ಪ್ರೀತಿ ಉಕ್ಕುವಂತೆ ಮಾಡ್ತೀನಿ, ನನ್ನ ಭಟ್ರು ಬಗ್ಗೆ ಅವಳಿಗಿರುವ ಭಾವನೆಯನ್ನ ಬದಲಾಯಿಸ್ತೀನಿ, ನಿಮ್ ಮೇಲೆ ಅವಳಿಗೆ ಫೀಲಿಂಗ್ಸ್ ಬರುವಂತೆ ಮಾಡ್ತೀನಿ. ಏನಲ್ಲೂ ಅಸಾಧ್ಯ ಕಣೋ ಎಂದವನ ಮುಖದಲ್ಲಿ ಬೇಸರ ಇತ್ತು. ಈ ಚಂದನವನದ ಚಂದು ರೆಬಲ್ ಲೇಡಿಗೆ ಸವಾಲ? ನೋ ವೇ ಬ್ರೋ, ಯು ವೈಟ್ ಅಂಡ್ ವಾಚ್. ಇನ್ಮೇಲೆ ನಿಮ್ಮ ಕುಮ್ಮುಗೆ ಕೊಂಚ ಕೆಂಪು ತರಿಸ್ತೇನೆ, ಜೊತೆಗೆ ಮದ್ದು ಕೂಡ ನಾನೇ ಕೊಡ್ತೀನಿ ಎಂದು ಈ ವಿಚಾರ ಗೌರವ್ ಸರ್ಗೆ ಹೇಳ್ಬಿಡಿ. ಆಟದ ಶುರು ಅವಳ್ದು, ಅಂತ್ಯ ನನ್ನದು ಎಂದು ಅವನ ಕಾರಲ್ಲೇ ಡ್ರಾಪ್ ಬಿಡಿಸ್ಕೊಂಡು ಮನೆಗೆ ಬಂದ್ಲು. ಅವನು ಆಡಿದ ಮಾತಿಗೆ ಮರುಗಿದ್ರು, ತಾನಾಡಿದ ಮಾತಿಗೆ ಬೇಸರ ಪಟ್ಲು. ಗೌರವ್ ಹಿಂದೆ ಈ ಚಸ್ಮಾ ಕತೆ ಕೇಳಿದವಳಿಗೆ, ಅವನು ಅವಳನ್ನ ಕೇರ್ ಮಾಡುವ ಬಗ್ಗೆ ಅರಿತವಳಿಗೆ ತನ್ನ ತಪ್ಪು ಕೂಡ ಅರಿವಾಗಿತ್ತು. ಛೆ, ಒಂದು ಫೋನ್ ರಿಸೀವ್ ಮಾಡಿದ್ದಕ್ಕೆ ನಾನು ಯಾಕಷ್ಟು ರೂಢಾದ? ಪಾಪ ಅಲ್ವಾ ಅವಳು, ನನ್ನ ಹೆಂಡತಿ, ಅಷ್ಟು ಹಕ್ಕಿರೋದಿಲ್ವಾ? ಒಳ್ಳೆ ಸಮಯ ನೋಡಿ ಕ್ಷಮೆ ಕೇಳಬೇಕು, ಹಾಗೆ ಚಸ್ಮಾ ಮತ್ತು ಡಾನಾ ಬಗ್ಗೆ ಸಂಪೂರ್ಣವಾಗಿ ಶೇರ್ ಮಾಡಬೇಕು ಎಂದು ಆಫೀಸ್ನಲ್ಲಿ ತೀರ್ಮಾನಿಸಿಕೊಂಡ. ಇತ್ತ ಇವನು ಸಹ ತಾನು ಹೆಂಡತಿಯ ಬಗ್ಗೆ ಮಾತಾಡಿದ ಮಾತಿಗೆ ಪಶ್ಚಾತ್ತಾಪ ಪಡ್ತಿದ್ದ. ಹಾಗೆ ಅವನಿಗೂ ಅವಳನ್ನ ಬಿಟ್ಟಿರುವ ಶಕ್ತಿ ಇರಲಿಲ್ಲ. ಎಕ್ಸಾಮ್ಸ್ ಮುಗಿಯಲು ಕಾದಿದ್ದ. ಇಂದು ಎಕ್ಸಾಮ್ಸ್ ಮುಗ್ದಿದೆ, ಏನಾದರೂ ಪ್ಲಾನ್ ಇದೆಯಾ ನೋಡೋಣ. ರಾತ್ರಿ ಸುಮಾರು 9 ಗಂಟೆ ಸಮಯ. ಮನೆಯಲ್ಲಿದ್ದ ಎಲ್ಲ ಕೆಲಸಗಾರರು ತಮ್ಮ ಗೂಡಿಗೆ ಸೇರಲು ಆಜ್ಞೆ ಮಾಡಿದ್ಲು ಮನೆ ಒಡತಿ ಚಂದನಾ ಭಟ್. ಕನ್ನಡಿ ಮುಂದೆ ನಿಂತಿದ್ದವಳು, ಇವತ್ತು ನಿಮಗೆ ಸರ್ಪ್ರೈಸ್ ಇದೆ ಬೀಜಿ, ನೀವು ಈ ಬಿಸಿಯಲ್ಲಿ ಎಲ್ಲವೂ ಮರ್ತಿರ್ತೀರಾ ಎಂದು ತಿಳಿ ಕನಕಾಂಬರ ಬಣ್ಣದ ಸೀರೆಯಲ್ಲಿ ಬಾನಿಂದ ಇಳಿದು ಬಂದ ಚಂದಿರನ ಅಕ್ಕನ ಮಗಳಂತೆ ಕಾಣ್ತಿದ್ದ ಅಪ್ಸರಿಯೇ ಸರಿ ಅವಳು. ಕಾರಿನ ಸದ್ದಾಗುತ್ತಿದ್ದಂತೆ ಸೀರೆ ಸರಿಗಿದ್ಯಾ ನೋಡ್ಕೊಂಡು ಓಡೋಡಿ ಬಂದು ಬಾಗ್ಲು ತೆರೆದ್ಲು. ಜಗಳವಾಡಿ ನಾನೊಂದು ತೀರ ನೀನೊಂದು ತೀರದಲ್ಲಿದ್ದ ತನ್ನ ಹೆಂಡತಿ ಸಿಂಗಾರ ಮಾಡಿಕೊಂಡು ಬಾಗ್ಲು ತೆರೆದಕ್ಕೆ ಇದು ಕನಸೋ ನಿಜವೋ ಎಂದು ಬೆಚ್ಚು ಬಿದ್ದ. ಕಣ್ಣುಗಳ ರೆಪ್ಪೆಗಳು ಬಡಿಯುವುದನ್ನೇ ನಿಲ್ಲಿಸ್ಬಿಟ್ವು. ಅಂಬರವೇ ಚುಂಬಿಸುವಷ್ಟು ಮುದ್ದಾಗಿ ಕಾಣ್ತಿದ್ಲು. ಅವಳ ಕಿವಿಯಲ್ಲಿದ್ದ ಬಿಳಿ ಹರಳಷ್ಟೇ ಮಿಂಚುತ್ತಿದ್ಲು. ಕೈಯಲ್ಲಿದ್ದ ಬಳೆಗಳಂತೆ ಲವಲವಿಕೆಯಿಂದ ನಗ್ತಿದ್ಲು. ಮೂಗಿನ ಮೂಗುತಿಗೆ ಶರಣಾಗ್ಬಿಡುವೆನಾ ಅವನ ಚಿಂತೆ. ಅವಳ ನೋಟವೇ ಒಂದು ಬಾಣ, ಆ ಬಾಣಕ್ಕೆ ಸಿಡುಕು ಬಿಡುವೆನಾ ಎಂದು ಅನುಮಾನ ಅವನಲ್ಲಿ ಶುರುವಾಗಿತ್ತು. ಬೀಜಿ ಬನ್ನಿ ಒಳಗಡೆ ಎಂದವಳ ನೋಡಿ ಆದರೂ ಲೆಕ್ಕಿಸದೆ, ಕನ್ಸಲ್ಲ ತಾನೆ ಎಂದು ಮೆತ್ತಗೆ ಹೆಜ್ಜೆ ಇಟ್ಟವನ ಅನುಮಾನ ಕಳೆಯಲು ಅವನ ಕೈಗೆ ಕೈ ತಾಗಿಸುತ್ತಾ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು, ಬೇಗ ಫ್ರೆಶ್ ಆಗಿ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ ಎಂದವಳ ನೋಡಿ, ಇವಳು ಕನಸು ಕೋಟೆ ಬಾಗ್ಲ ಹನುಮಂತನ ಬಾಳ್ದಷ್ಟು ಉದ್ದ ಇರುತ್ತೆ ಅಂತ ಹೇಳ್ತಿದ್ಲು, ಈಗ ನಂದು ಅದೇ ಪಾಡ ಎಂದು ರೆಪ್ಪೆ ಬಡಿಯುತ್ತಾ ನೋಡ್ತಿದ್ದವನ ನೋಡಿ, ಸ್ನಾನ ನೀವೇ ಮಾಡ್ತೀರಾ ಅಥವಾ M3 ಮಾಡಿಸ್ಬೇಕಾ ಕೇಳಿದ್ಲು. ಸದ್ಯಕ್ಕೆ ನಾನೇ ಮಾಡ್ತೀನಿ ಎಂದು ಕೈ ಮುಗಿದು ಬ್ಯಾಗ್ ಕಿತ್ಕೊಂಡು ಹೋಗ್ತಾ, ಏನಾಗಿದೆ ನಮ್ಮನ್ಸ್ ರೆಗ್ಯುಲರ್ ಕಸ್ಟಮರ್ಗೆ ಎಂದು ಸ್ನಾನಕ್ಕೆ ಹೋದವ ನೀರಲ್ಲಿ ಮಿಂದೆದ್ದು ಬಂದು ಕನ್ನಡಿ ಮುಂದೆ ನಿಂತು ತಲೆ ಒರೆಸ್ಕೊಳ್ತಾ ನಿಂತಿರಲು, ಗೌರವ್ ಸರ್ ಈ ಬ್ಯಾಗ್ನಲ್ಲಿರೋ ಬಟ್ಟೆ ಹಾಕೊಂಡು ಬನ್ನಿ ಎಂದು ನಗುತ್ತಾ ಹೋದಳು. ಅವಳ ಗಿಫ್ಟ್ ನಿರಾಕರಿಸಿ ಯಾವುದೋ ರೌಂಡ್ ನೆಕ್ ಬ್ಲ್ಯಾಕ್ ಟಿ ಶರ್ಟ್ ಧರಿಸಿ ಬಂದಿದ್ದ. ರಾಜಪ್ಪ ಕೂಗಿದ. ಅವ್ರಿಲ್ಲ ಎನ್ನುತ್ತಾ ಅವನನ್ನ ನೋಡ್ದವಳಿಗೆ ಕೋಪ ಉಕ್ಕಿತು. ಕತೆ ಹೇಗಿದೆ? ಯಾಕೆ ಇವಳಿದೆಲ್ಲ ಮಾಡ್ತಿದ್ದಾಳೆ? ಏನ್ ಸರ್ಪ್ರೈಸು? ಮತ್ತೆ ಅವನ್ ಯಾಕೆ ಅವಳೇ ಕೂಡ ಕನ್ವಿನ್ಸ್ ಆಗಕ್ಕೆ ಟ್ರೈ ಮಾಡ್ತಿದ್ರು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.